ರಘು ಸರ್ಗೊಂದು ಅವಕಾಶ ಈಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಶ್ರುತಿ, ಮೊದಲನೇದಾಗಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕುಣಿಲಾರ್ದವ್ರಿಗೆ ನೆಲ ಡೊಂಕು ಅಂತ ಹೇಳಿ. ಯೋಗ್ಯತೆ ಯೋಗ್ಯತೆ ಇಲ್ಲದ ಬಿಜೆಪಿ ನಾಯಕರುಗಳು ಈ ರೀತಿಯ ಹೇಳಿಕೆ ಸಹಜ. ಒಂದ್ ನಿಮಿಷ ಶ್ರುತಿ, ನಾನು ಇಲ್ಲಿ ಚರ್ಚೆ ಮಾಡಕ್ ಬಂದಿರ್ತಕ್ಕಂಥದ್ದು. ಪ್ಲೀಸ್ ರಾಜಾತೀತ ಕೊಟ್ಟದ ಹೌದಾ ಅಲ್ವಾ? ಬಿಜೆಪಿಗೆ ಯಾರಿಗೆ ಹೇಳ್ತಿದ್ದೀರಾ? ಸರಿಯಾಗಿ ಮಾತಾಡಿ, ಕ್ಲಾರಿಟಿ ತಗೊಳ್ಳೋಣ. ಯಾರಿಗೆ ನೋಡಿ ಶ್ರುತಿ, ಒಂದ್ ನಿಮಿಷ ಶ್ರುತಿ, ನೋಡಿ ನಾನೇನಾದ್ರೂ ಇಲ್ಲಿ ಜಗಳ ಮಾಡಕ್ ಬಂದಿಲ್ಲ. ನಾನು ಜಗಳ ಮಾಡಕ್ಕೆ ಬೀದಿಗಳಿದೆ, ಬೀದಿನಲ್ಲಿ ಹೋಗಿ ರಾಜಕೀಯ ಮಾಡೋಣ. ಇಲ್ಲಿ ಚರ್ಚೆಗೆ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ನಮ್ಮ ನಿಲುವನ್ನ ಹೇಳೋದಿಕ್ಕೆ. ದಯವಿಟ್ಟು ನಮ್ಮ ಬಿಜೆಪಿ ಹೋಗ್ತಾರೆ, ದಯವಿಟ್ಟು ಅವರು ಮಾತಾಡಿದಾಗ ಬೇರೆಯವರೆಲ್ಲರೂ ತಾಳ್ಮೆಯಿಂದ ಇದ್ದೇವೆ, ಅದನ್ನ ದಯವಿಟ್ಟು ಆ ಒಂದು ಇದನ್ನ ಕೂಡ ಫಾಲೋ ಮಾಡಕ್ ಹೇಳಿ. ನಾನು ಹೇಳಿದ್ದು ನೇರವಾಗಿ ಹೇಳಿದ್ದೇನೆ, ಬಿಜೆಪಿ ಅವ್ರಿಗೆ ಕುಣಿಲಾರ್ದವ್ರಿಗೆ ನೆಲ ಡೊಂಕು ಯಾಕೆ ಒಂದು ನಿಮಿಷ ನೋಡಿ, ಇದನ್ನ ಬಿಜೆಪಿಯವರ ಮಾನದಂಡ ಏನು ಅಂತಂದ್ರೆ ಚರ್ಚೆ ಮಾಡಿದಾಗ ವಿಚಾರವನ್ನ ಮುಚ್ಚಿಡೋದೇ ಇದು ಪ್ರಯತ್ನ. ದಯವಿಟ್ಟು ಆಗಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಓಕೆ, ಸೊ ಹಾಗಾಗಿ ಕುಣಿಲಾರ್ದ ಡೊಂಕ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬಿಜೆಪಿಯವರು ಒಂದು ನಿಮಿಷ ಬಿಜೆಪಿಯವರು ಇವತ್ತು ಪಹಲ್ಗಾಮ್ ಆದಾಗೂ ಇದೇ ಕತೆ ಹೇಳಿದ್ರು. ಪಹಲ್ಗಾಮ್ ಆದಾಗ 150 ಕಿಲೋಮೀಟರ್ ಒಳಗಡೆ 128 ಕಿಲೋಮೀಟರ್ ದೇಶದ ಒಳಗಡೆ ಬಂದು ಒಬ್ಬ ಇವರನ್ನ ಜನರನ್ನ ಕೊಲೆ ಮಾಡ್ಕೊಂಡು ತಗೊಂಡೋಗ್ತಾರೆ ಅಂತಂದ್ರೆ ಬಿಜೆಪಿ ಅವರೇನಾದ್ರು ಗೃಹ ಸಚಿವರು ಬಿಜೆಪಿ ಸರ್ಕಾರ ಕಡ್ಡಬೀಜ ತಿಂತಾಯ್ತಾ? ಬಿಜೆಪಿ ಸರ್ಕಾರ ಕಡ್ಡಬೀಜ ತಿಂತಾಯ್ತಾ? ನಾಚಿಕೆ ಆಗಬೇಕು ಬಿಜೆಪಿಗೆ. ಈ ದೇಶದ ಜನರಿಗೆ ರಕ್ಷಣೆ ಕೊಡುವಂತ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗ್ಬೇಕು. ಆಂತರಿಕ ಭದ್ರತೆ ಇಲ್ಲ, ಬಿಜೆಪಿಯ ಯೋಗ್ಯತೆ ಇದು. ಬಿಜೆಪಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸರ್ಕಾರವನ್ನು ಬಿಟ್ಟು ಹೋಗ್ಬೇಕು. ದಯವಿಟ್ಟು ಮಾತಾಡಿ ನಿಲ್ಲಿಸಿ. ಹೌದು ಹೇಳ್ತೀನಿ ಕೇಳಿ, 140 ಕಿಲೋಮೀಟರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟರು ಕೂಡ ಪಹಲ್ಗಾಮ್ ಅಟ್ಯಾಕ್ ಅನ್ನ ಏಕೆ ಮಾಡಿದ್ರು? ಆಯ್ತು, ಪಹಲ್ಗಾಮ್ ಅಟ್ಯಾಕ್ ಆದ ಒಂದ್ ನಿಮಿಷ ವೇಟ್ ಮಾಡ್ರಿ. ಆಯ್ತು, ನಿಮ್ಮ ನಾಟಕಗಳನ್ನ ಪ್ಲೀಸ್ ವೇಟ್ ಸ್ಟಾಪ್. ಸರ್ ಪ್ಲೀಸ್ ನನ್ನ ಸಮಯ ಸರ್, ನನ್ನ ಸಮಯದಲ್ಲಿ ದಯವಿಟ್ಟು ಪ್ಲೀಸ್ ಎಸ್, ನಾನು ನನ್ನ ವಿಚಾರವನ್ನ ಮಂಡನೆ ಮಾಡಕ್ ಬಂದಿದ್ದೇನೆ. ಪ್ಲೀಸ್ ಓಕೆ, ಹಾಗೆ ಕ್ವಿಕ್ ಅಲ್ಲ. ಈಗ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಇವತ್ತು NIA ಯಾರು ಇದು ಅರೆಸ್ಟ್ ಏನ್ ಮಾಡ್ತಾರಲ್ಲ, ಯಾವುದೇ ಟೆರರಿಸ್ಟ್ ಅನ್ನು ಅರೆಸ್ಟ್ ಮಾಡಿದ್ರೆ ಅವರು NIA ವ್ಯಾಪ್ತಿನಲ್ಲೇ ಇರ್ತಾರೆ. ಮಾತಾಡೋದಕ್ಕೆ ಬಿಜೆಪಿ ವಕ್ತಾರರು ನಾನು ಹೇಳುವಂತ ವಿಚಾರವನ್ನು ಯಾಕೆ ಸ್ಟಾಪ್ ಮಾಡ್ತಾ ಇದ್ದಾರೆ? ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಬಾರ್ದು ಅಂತನಾ? ಪ್ಲೀಸ್ ನೋಡಿ, ಒಂದ್ ನಿಮಿಷ ಶ್ರುತಿ, ನಾನು ಡಿಸ್ಟರ್ಬ್ ಮಾಡ್ಬೇಕು ಹೇಳಿ ನಾನು ಮಾಡಕ್ ರೆಡಿ ಇದ್ದೇನೆ. ನಾನು ಡಿಸ್ಟರ್ಬ್ ಮಾಡಕ್ ರೆಡಿ ಇದ್ದೇನೆ. ಶುರು ಮಾಡ್ಲಾ?